ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ಬೇಳೆ ಹಾಗೂ ಪಾಲಕ್ ಸೊಪ್ಪಿನಿಂದ ಒಂದು ದಾಲ್ ಮಾಡ್ತಾಯಿದ್ದೀನಿ. ನೀವು ಅರ್ಜೆಂಟಾಗಿ ಏನಾದರೂ ಸಾರು ಮಾಡ್ಕೋಬೇಕು ಅಂತಾದರೆ ಇದನ್ನು ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಏನೇನು ಬೇಕು ಅಂತ ಹೇಳ್ತೀನಿ. ತೊಗರಿಬೇಳೆ 1 ಕಪ್ ಆಗೋಷ್ಟು, ಪಾಲಕ್ ಸೊಪ್ಪು ಒಂದು 3 ಕಟ್ಟು, ಈರುಳ್ಳಿ ಮೀಡಿಯಮ್ ಸೈಜು 1, ಟೊಮೊಟೊ 1-2, ಬೆಳ್ಳುಳ್ಳಿ 1 ಗಡ್ಡೆ, ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಹಾಗೆ ಚಿಟಿಕೆ ಅರಿಶಿನ ಪುಡಿ ಒಂದು ಸ್ವಲ್ಪ, ಹಾಗೆ ಉಪ್ಪು ಒಂದು ಸ್ವಲ್ಪ ಹಾಕಿ ಕುಕ್ಕರ್ ನೀರು ಹಾಕಿ, ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕುಕ್ಕರ್ ಲಿಡ್ ಮುಚ್ಚಿ 3 ವಿಜಿಲ್ ಕೂಗಿಸ್ಕೋಬೇಕು. ತಟ್ಟಂತ ಏನು ಸಾಂಬಾರಿಲ್ಲ ಅಂದಾಗ ಈ ಸಾರು ಮಾಡಿ ನೋಡಿ ಒಮ್ಮೆ, ತುಂಬ ರುಚಿಯಾಗಿರುತ್ತೆ. ನೋಡಿ 3 ವಿಜಿಲ್ ಕೂಗಿಸಿದ ನಂತರ ಈ ರೀತಿ ರೆಡಿಯಾಗಿರುತ್ತೆ. ಈಗ ನೋಡಿ ಈ ರೀತಿ ರೆಡಿಯಾಗುತ್ತೆ. ಈಗ ಈ ಸೊಪ್ಪು ಮತ್ತು ನೀರಿರುತ್ತಲ್ಲ ಅದನ್ನು ನೀರನ್ನು ಸೋಸ್ಕೋಬೇಕು. ಈ ಸೊಪ್ಪು ಅದೆಲ್ಲ ಇರುತ್ತಲ್ಲ ಅದನ್ನು ಚೆನ್ನಾಗಿ ಮಸ್ಕೋಬೇಕು. ಮೊಸೊಪ್ಪು ಮಾಡ್ತೀವಲ್ಲ ಅದೇ ಥರ ಮಸ್ಕೋಬೇಕು ಈ ರೀತಿ. ಈಗ ನೀರಿಗೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಫುಲ್ಲು ಮಿಕ್ಸ್ ಆಗಬೇಕು, ಅದು ಹೊಂದ್ಕೋಬೇಕು ಎಲ್ಲ ಕಡೆ ಈ ರೀತಿ. ಇದಕ್ಕೀಗ ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಲ್ಲ, ಈಗ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಬರ್ಸ್ಕೊಂಡ್ರೆ ಸಾಕು. ಯಾಕಂದರೆ ಕುಕ್ಕರಲ್ಲೇ ಬೆಂದಿರುತ್ತಲ್ಲ ಅದೇ, ಹಾಗಾಗಿ ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇರಲ್ಲ. ನೋಡಿ ಈ ರೀತಿ ಕುದಿಸ್ಕೋಬೇಕು. ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1-2 ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಸಾಸಿವೆ, ಹಾಗೆ ಒಂದು ಸ್ವಲ್ಪ ಜೀರಿಗೆ, ಹಾಗೆ ಕರಿಬೇವಿನ ಸೊಪ್ಪು ಹಾಕಿ ಆ ಸಾರು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಇದನ್ನು ಒಗ್ಗರಣೆನ ಹಾಕ್ಕೋಬೇಕು. ನೋಡಿ ಈ ರೀತಿ ಹಾಕ್ಕೊಂಡು ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಆಗುತ್ತೆ. ಇದು ಅನ್ನದ ಜೊತೆಗೆ, ಮುದ್ದೆ ಜೊತೆಗೆ, ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ದಪ್ಪನೂ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಹದಕ್ಕೆ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಪಾಲಕ್ ಸೊಪ್ಪು ಹಾಗೂ ಬೇಳೆಯಿಂದ ಒಮ್ಮೆ ಈ ರೀತಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು.